ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್ ಫಾರ್ ಕೆ ಸೆಟ್. ಇವತ್ತು ನಾನು ಬೇರೆ ಬೇರೆ ಸ್ಟೇಟಲ್ಲಿ ಸೆಟ್ ಎಕ್ಸಾಮಲ್ಲಿ ಕೇಳಿರೋ ಕೆಲವೊಂದು ಸೀಕ್ವೆನ್ಸ್ ಮೇಲಿರೋ ಕ್ವಶನ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, ಲೆಟ್ ಎಕ್ಸ್ ಎನ್ ಬಿ ಎ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ ದೆನ್ ಎಕ್ಸ್ ಎನ್ ಹ್ಯಾಸ್ ಸಬ್ ಸೀಕ್ವೆನ್ಸ್. ಅದು ಎಕ್ಸ್ ಎನ್ ಸೀಕ್ವೆನ್ಸು ರಿಯಲ್ ನಂಬರ್ ಆದರೆ ಅದು ಸಬ್ ಸೀಕ್ವೆನ್ಸು ಏನು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಇದು ಡೈರೆಕ್ಟ್ ಕಾನ್ಸಿಕ್ವೆನ್ಸ್ ನಮಗೆ ಗೊತ್ತಿರಬೇಕು. ಬೊಲಾನ್ಸೋ-ವೈರ್ಸ್ಟ್ರಾಸ್ ಥಿಯರಮ್ ಪ್ರಕಾರ ಸ್ಟೇಟ್ಮೆಂಟ್ ಏನು ಹೇಳ್ತಾನೆ, ಎವ್ರಿ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ ಹ್ಯಾಸ್ ಅ ಮೊನೋಟೋನ್ ಸಬ್ ಸೀಕ್ವೆನ್ಸ್. ಸೊ ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಕ್ವಶನ್ನು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, a1 is equals to 1 and an is the smallest prime factor of n for n is greater than 1, then the sequence an converge absolutely ಆಗುತ್ತಾ, ಕನ್ವರ್ಜ್ ಬಟ್ ನಾಟ್ ಅಬ್ಸಲ್ಯೂಟ್ಲಿ, ಡೈವರ್ಜಸ್ ಆರ್ ಈಸ್ ಬೌಂಡೆಡ್ ಅಂತ ಕೇಳಿದ್ದಾನೆ. ಹೌದಾ? ಇದು ನೋಡಿ, ನಿಮಗೆ ಡೈವರ್ಜಸ್ ಆದರೂ ಕೊಟ್ಟಿರ್ಬೋದು ಅಥವಾ ಆಸಿಲೇಟಿಂಗ್ ಆದರೂ ಕೊಟ್ಟಿರ್ಬೋದು. ಎರಡು ಆಪ್ಷನ್ನು ಬರುತ್ತೆ ಇದಕ್ಕೆ. ಸೊ ಇದು ಆಪ್ಷನ್ ಸಿನೇ ಕರೆಕ್ಟ್ ಆಗುತ್ತೆ. ಹೆಂಗಾಗುತ್ತೆ ನೋಡಿ, ಇಲ್ಲಿ ಪ್ರೈಮ್ ಫ್ಯಾಕ್ಟರ್ದು ನಾವು ಸೀಕ್ವೆನ್ಸ್ ಬರೋದ್ರೆ ಏನು ಬರುತ್ತೆ ನಮಗೆ, 1 2 3 4 ನಾವು 2 × 2 ಆಗಿ ಬರೆದ್ರೆ ಸ್ಮಾಲೆಸ್ಟು 2 ಬರ್ತದ, 2 5 ಡೈರೆಕ್ಟ್ ಬರೀರಿ. 6 2 × 3 ತೊಗೊಳ್ಳಿ, ಸ್ಮಾಲೆಸ್ಟ್ 2 ಇದೆ, 2 ಬರೀರಿ. 7 8 2 × 4 ಬರೀರಿ, ಸೊ ಸ್ಮಾಲೆಸ್ಟ್ 2. 9 3 × 3 ತೊಗೊಂಡ್ರೆ 3. 10 2 × 5, ಸೊ ಸ್ಮಾಲೆಸ್ಟ್ 2. ಹೌದಾ? ಈ ರೀತಿ ಸೀಕ್ವೆನ್ಸ್ ಬರುತ್ತೆ. ಹೌದಾ? ಇದೇನಾಗುತ್ತೆ, ಡೈವರ್ಜಸ್ ಆಗುತ್ತೆ. ಯಾಕಂದರೆ ಇದು ಯಾವುದೇ ರೀತಿಯಾಗಿ ಸಿಂಗಲ್ ಲಿಮಿಟ್ ಪಾಯಿಂಟ್ನ ಅಪ್ರೋಚ್ ಮಾಡಲ್ಲ. ಸೊ ಆಪ್ಷನ್ ಸಿ ಡೈವರ್ಜಸ್ ಇಸ್ ಕರೆಕ್ಟ್. ಇದನ್ನು ನೀವು ಆಸಿಲೇಟಿಂಗ್ ಕೊಟ್ಟರು ಹಾಕ್ಬೋದು. ಓಕೆನಾ? ನೋಡಿ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ. ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಕ್ವಶನ್. ಸೇಮ್ ಫಸ್ಟ್ ಕ್ವಶನ್ ಇತ್ತಲ್ಲ ಅದೇ ರೀತಿ. ಎವ್ರಿ ಸೀಕ್ವೆನ್ಸ್ ಇನ್ ಆರ್ ಹ್ಯಾಸ್ ಅ ಮೊನೋಟೋನ್ ಸಬ್ ಸೀಕ್ವೆನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 4. ಇದು ನೋಡಿ, ಇಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಡಿಫೈನ್ಡ್ ಬೈ x1 is equals to 1 ಕೊಟ್ಟಿದ್ದಾನೆ, xn is equals to √6 + x - 1 ಕೊಟ್ಟಿದ್ದಾನೆ, ದೆನ್ ವಿಚ್ ನಂಬರ್ ಸೀಕ್ವೆನ್ಸ್ xn ಕನ್ವರ್ಜಸ್. ಯಾವ ನಂಬರ್ ಮೇಲೆ xn ಕನ್ವರ್ಜ್ ಆಗುತ್ತೆ ಅಂತ ಕೇಳಿದ್ದಾನೆ. ಅಂದರೆ ಲಿಮಿಟ್ n → ∞ xn ಎಲ್ಲಿಗೆ ಕನ್ವರ್ಜ್ ಮಾಡಿದರೆ xn + 1 ಕೂಡ ಎಲ್ಲಿಗೆ ಕನ್ವರ್ಜ್ ಆಗುತ್ತೆ, xn - 1 ಕೂಡ ಎಲ್ಲಿಗೆ ಕನ್ವರ್ಜ್ ಆಗುತ್ತೆ. ಹೌದಾ? ಸೊ ಈಗ ಇದೇ ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡಿ. ಏನು ಕೊಟ್ಟಿದ್ದಾನೆ, xn is equals to √6 + x - 1. ಸೊ xn ಎಲ್ಲಿಗೆ ಕನ್ವರ್ಜ್ ಮಾಡಿದ್ದೇನಾ, ಎಲ್ ಹಾಕಿ. ಎಲ್ is equals to √6 + xn - 1 ಕೂಡ ಎಲ್ಲಿಗೆ ಕನ್ವರ್ಜ್ ಆಗಿದೆ, ಎಲ್ ಹಾಕಿ. ಸೊ ಇದನ್ನು ಸಾಲ್ವ್ ಮಾಡಿದರೆ L² is equals to 6 + L. L² - 6 - L is equals to 0. ಇದನ್ನು ನಾವು ಸಾಲ್ವ್ ಮಾಡಿದರೆ ನಮಗೊಂದು -3 L - 3 L + 2 ಬರುತ್ತೆ. ಹೌದಾ? ಅದು ಫರ್ದರ್ ಸೊಲ್ಯೂಷನ್ ನಮಗೆ ಏನು ಸಿಗುತ್ತೆ, L is equals to 1 3 1 -2 ಸಿಗುತ್ತೆ. ಇಲ್ಲಿ ನಮಗೆ ಕೊಟ್ಟಿರೋದು ಎಲ್ಲನೂ ಪಾಸಿಟಿವಲ್ಲೇ ಕೊಟ್ಟಿದ್ದಾನೆ. ಹೌದಾ? ಸೊ ಹಾಗಾಗಿ xn ಕನ್ವರ್ಜಸ್ ಟು ದಿ ನಂಬರ್ 3. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ, ಇದು ಡೈರೆಕ್ಟ್ ಸ್ಟೇಟ್ ಕ್ವಶನ್ ಇದೆ, ರಿಸಲ್ಟ್ ಇದೆ. ಲೆಟ್ ಸೀಕ್ವೆನ್ಸ್ an be a sequence of positive real numbers. Suppose that L is equals to limit n tends to infinity an + 1 by an. Which of the following is true? So option D is true. ಹೌದಾ? ನೋಡಿ, ಲಿಮಿಟ್ n tends to infinity an + 1 divided by an converges to L. ಹೌದಾ? ಸಪೋಸ್ L is less than 1 ಇದ್ದರೆ ಲಿಮಿಟ್ an ಕನ್ವರ್ಜಸ್ ಟು 0 ಆಗುತ್ತೆ. ಹೌದಾ? ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಈಕ್ವಲ್ ಟು 1 ಲೆಸ್ ದೆನ್ 1 ಇದ್ದಾಗ ಫೇಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ xn is equals to sin nπ/3 ದೆನ್ ಲಿಮಿಟ್ ಸುಪ್ರೀಮಮ್ ಆಫ್ xn is equals to. ಹೌದಾ? xn ಏನು ಕೊಟ್ಟಿದ್ದಾನೆ, ಸೈನ್ nπ/3. ಸೊ ಈ n ವ್ಯಾಲ್ಯೂನ ಪುಟ್ ಮಾಡ್ಕೊತಾ ಹೋಗ್ಬೇಕು. 1 2 3 ವ್ಯಾಲ್ಯೂ ಪುಟ್ ಮಾಡ್ಕೊತಾ ಹೋಗಿ. ಹೌದಾ? 1 ಪುಟ್ ಮಾಡಿದ್ರೆ ಏನು ಬರುತ್ತೆ, ಸೈನ್ π/3 ಬರುತ್ತೆ. ಸೈನ್ π/3 ವ್ಯಾಲ್ಯೂ ಏನು, √3/2. ಹೌದಾ?
ಈಗ n ಈಸ್ ಈಕ್ವಲ್ಸ್ ಟು 2 ಹಾಕಿದಾಗ ಸೈನ್ 2π/3 ಬರುತ್ತೆ. ಅದರದ್ದು ವ್ಯಾಲ್ಯೂ ನಮಗೆ √3/2 ಬರುತ್ತೆ. 3 ಹಾಕಿದಾಗ ಸೈನ್ ಪೈ ಬರುತ್ತೆ ವಿಚ್ ಈಸ್ 0. 4 ಹಾಕಿದಾಗ 4π/3 ಬರುತ್ತೆ ಮೈನಸ್ √3/2. 5 ಹಾಕಿದಾಗೂ ಮೈನಸ್ √3/2 ಬರುತ್ತೆ. 6 ಹಾಕಿದಾಗ ಅಗೇನ್ ವಿಲ್ ಗೆಟ್ 0. 7 ಹಾಕಿದಾಗ √3/2 ಬರುತ್ತೆ. ಹೌದಾ? ಸೊ ನಮಗೇನು ಸಿಗುತ್ತೆ ಇದ್ರದ್ದು 0, √3/2 ಸಿಗುತ್ತೆ. ಹೌದಾ? ಸೊ ಇದ್ರ ಸುಪ್ರೀಮಮ್ ಏನಾಯಿತು √3/2. ನೋಡಿ ಇದ್ರದ್ದು ಡೀಟೇಲ್ ಬೇಕಿದ್ದರೆ ಇಲ್ಲಿದೆ ನೋಡಿ, ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ನೋಡಿ 1 ಹಾಕಿದಾಗ √3/2, 2 ಹಾಕಿದಾಗ √3/2, 3ಗೆ 0, 4ಗೆ ಮೈನಸ್ √3/2, 5 ಆಲ್ಸೋ ಮೈನಸ್ √3/2, 6 ಹಾಕಿದಾಗ 0, 7 ಹಾಕಿದಾಗ ಅಗೇನ್ √3/2. ಸೊ ನೋಡಿ ದ ಸೀಕ್ವೆನ್ಸ್ ವ್ಯಾಲ್ಯೂಸ್ √3/2, √3/2, 0 ಮತ್ತು ಮೈನಸ್. ಅದು ಡಿಸ್ಟಿಂಕ್ಟ್ ಏನು ಬರುತ್ತೆ ನಮಗೆ ವ್ಯಾಲ್ಯೂಸು -0 √3/2 ಮೈನಸ್ √3/2 ಬರುತ್ತೆ. ಹೌದಾ? ಸೀಕ್ವೆನ್ಸು ಲಿಮಿಟ್ ಪಾಯಿಂಟ್ನ ತೊಗೊಂಡ್ರೆ ನಾವು ಯಾವ್ದು ತೊಗೊತೀವಿ? ಲಾರ್ಜೆಸ್ಟ್ ವ್ಯಾಲ್ಯೂ ಏನು ಬರುತ್ತೆ √3/2. ಓಕೆ, ನೆಕ್ಸ್ಟ್ 7th ಕ್ವಶನ್ ನೋಡಿ. A sequence xn is given by xn plus 1 is equals to 2 minus 1/xn ಅಂತ ಕೊಟ್ಟಿದ್ದಾನೆ. ಸೊ ಇದರ ಲಿಮಿಟ್ ಏನಾಗುತ್ತೆ? ಲಿಮಿಟ್ ಕೇಳಿದ್ದಾನೆ. ಹೌದಾ? ನಮಗೆ ಗೊತ್ತಿದೆ ಏನು, ಲಿಮಿಟ್ n tends to infinity xn is converges to L, then xn plus 1 is also converges to L. ಹೌದಾ? ಸೊ ವ್ಯಾಲ್ಯೂನ ಪುಟ್ ಮಾಡಿ ಈಕ್ವಲ್ಸ್ ಟು 2 minus 1/L. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ L² is equals to 2 minus 1. ಸೊ L² minus 2L plus 1 is equals to 0. Sorry, 2 is equals to 2 minus 1/L. L² is equals to 2 minus 1. L² minus 2 plus 1. L² is equals to minus 1. L is equals to 1. So ಲಿಮಿಟ್ ಏನು ಬಂತು 1. ಓಕೆನಾ? ನೋಡಿ ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಲೆಟ್ series an be a sequence given by an is equals to max sin n π/3 cos n π/3 n is greater than or equal to 1. ಹಾಗಿದ್ದಾಗ ಸಬ್ಸೀಕ್ವೆನ್ಸು a6n - 1 ಆ್ಯಂಡ್ a6n + 4 ಇದ್ದಾಗ ಯಾವುದು ಟ್ರೂ ಆಗುತ್ತೆ ಅಂತ ಕೇಳಿದ್ದಾನೆ. a6n - 1 ತಗೊಳ್ಳಿ. a6n - 1 ಮ್ಯಾಕ್ಸ್ ಸೈನ್ an - 1 ಇದ್ದಲ್ಲಿ 6n - 1 ಹಾಕಿ. ಹೌದಾ? 6n - 1 ಇಂಟು π/3 ಕಾಸ್ 6n - 1 ಇಂಟು π/3. ಅದನ್ನು ಸಿಂಪ್ಲಿಫೈ ಮಾಡಿದರೆ a6n - 1 is equals to max sin 2nπ - π/3 cos 2nπ - π/3 ಬರುತ್ತೆ. ಹೌದಾ? ನಮಗೆ ಗೊತ್ತಿದೆ ಸೈನ್ 2nπ - x ಅಂದರೆ ಮೈನಸ್ ಸೈನ್ ಎಕ್ಸು, ಕಾಸ್ 2nπ - x ಅಂದರೆ ಕಾಸ್ ಎಕ್ಸ್ ಬರುತ್ತೆ. ಹೌದಾ? ಸೊ a6n - 1 is equals to ಮ್ಯಾಕ್ಸ್, ಇನ್ನು ಮೈನಸ್ ಸೈನ್ ಎಕ್ಸ್ ಇದೆಯಲ್ಲ, ಸೊ ಮೈನಸ್ ಸೈನ್ ಎಕ್ಸ್ ಅಂದರೆ π/3 ಕಾಸ್ π/3. ಹೌದಾ? ಸೊ ಸೈನ್ π/3 ವ್ಯಾಲ್ಯೂ ಏನಿದೆ √3/2, ಕಾಸ್ π/3 ವ್ಯಾಲ್ಯೂ 1/2. ಹೌದಾ? ಸಿನ್ಸ್ 1/2 ಈಸ್ ಗ್ರೇಟರ್ ದೆನ್ ಮೈನಸ್ √3/2. ಸೊ ಸೀಕ್ವೆನ್ಸ್ a6n - 1/2. ಹೌದಾ? ನೆಕ್ಸ್ಟ್ a6n + 4 ವ್ಯಾಲ್ಯೂ ಹಾಕಿದಾಗ ಸೇಮ್ 2nπ + 4π/3 ಬರುತ್ತೆ. ಹೌದಾ? ಸೈನ್ 2nπ + x ಅಂದರೆ ಸೈನ್ ಎಕ್ಸ್, ಕಾಸ್ದು ಕಾಸ್ ಎಕ್ಸ್ ಬರುತ್ತೆ. ಅದು ವ್ಯಾಲ್ಯೂ ಪುಟ್ ಮಾಡಿದಾಗ ನಮಗೆ ಸೇಮ್ ಮೈನಸ್ √3/2 ಮೈನಸ್ 1/2 ಬರುತ್ತೆ. ಸೊ ನೋಡಿ, ಹಾಗಾಗಿ a6n - 1 + 1/2 ಕನ್ವರ್ಜ್ ಆಗುತ್ತೆ. 6n + 4 ಮೈನಸ್ 1/2ಗೆ ಕನ್ವರ್ಜೆಂಟ್ ಆಗುತ್ತೆ. ನೋಡಿ 6n - 1 ಕನ್ವರ್ಜಸ್ ಟು -1 ಇದೆ, ಸೊ ಇದು ಆಪ್ಷನ್ ರಾಂಗು. 6n + 4 ಕನ್ವರ್ಜಸ್ ಟು 1/2 ಇದೆ, ಇದು ಆಪ್ಷನ್ ಕೂಡ ರಾಂಗು. ಓನ್ಲಿ ಒನ್ ಆಫ್ ದಿ ಸಬ್ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್, ಇದು ಕೂಡ ರಾಂಗ್, ಯಾಕಂದರೆ ಎರಡೂ ಕನ್ವರ್ಜ್ ಆಗಿದೆ.
ಸೊ ಆಪ್ಷನ್ ಎ ಬೋತ್ ದ ಸಬ್ಸಿಕ್ವೆನ್ಸ್ ಆರ್ ಕನ್ವರ್ಜೆಂಟ್. ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ಕ್ವಶನ್ಸು. ನಾಳೆ ಮತ್ತೆ ಸ್ವಲ್ಪ ಕ್ವಶನ್ನ ತೊಗೊಂಡು ಬರ್ತೀನಿ. ನಿಮಗೆ ನೋಡಿ ಯಾವುದಾದ್ರೂ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಥಿಯರಿ ಪಾರ್ಟ್ ಆಗಲಿ ಅಥವಾ PYQs ಆಗಲಿ ಅಥವಾ ಮಾಡಲ್ ಕ್ವಶನ್ಸ್ ಆಗಲಿ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ಅಥವಾ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗಿ, ಅಥವಾ ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗಿ. ನಿಮ್ಮದೇನೇ ಡೌಟ್ಸ್ ಇದ್ದರೂ ಅಲ್ಲಿ ಕೇಳ್ಬೋದು. ನೀವು ಯಾವ ಟಾಪಿಕ್ ಅಂತೀರ ಆ ಟಾಪಿಕ್ ಮೇಲೆ ಕ್ವಶನ್ಸ್ ಆದರೂ ತೊಗೊಂಡು ಬರ್ತೀನಿ. ಥೆರಾಟಿಕಲ್ ಬೇಕು ಅಂದರೆ ಥೆರಾಟಿಕಲ್ ಆಗೂ ತೊಗೊಂಬರ್ತೀನಿ. ಇವಾಗ ನೋಡಿ ನಮಗೆ ಸಮಯ ತುಂಬ ಕಡಿಮೆ ಇದೆ. ನಾವು ಡೀಪಾಗಿ ಥೆರಾಟಿಕಲ್ ಹೋಗೋದು ಬದಲು ಕ್ವಶನ್ಸ್ನ ನೋಡಿಕೊಂಡು ಆ ಕ್ವಶನ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ ಮತ್ತೆ ರೀಕ್ರಿಯೇಟ್ ಆಗ್ತಾವಂತ ನೋಡಿಕೊಂಡು ಸ್ಮಾರ್ಟಾಗಿ ವರ್ಕ್ ಮಾಡ್ಕೊತಾ ಹೋದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.